ಅಳತೆ ತೆಗ್ದಿವಲ್ಲ ಶರ್ಟಲ್ಲಿ, ಆ ಅಳತೆನೇ ಇದ್ರ ಮೇಲೆ ಹಾಕೋಣ. ಸರಿನಾ? ಈಗ ಫಸ್ಟ್ ನಾವೇನು ಮಾಡಬೇಕು, ಶರ್ಟಿನ ಪೂರ್ಣ ಉದ್ದ ನೋಡ್ಕೊಂಡಿದ್ದೀವಲ್ವಾ, ಪೂರ್ಣ ಉದ್ದ ಎಷ್ಟು ಬಂತು? 36. ಅದರಲ್ಲಿ ನಾವೀಗ ಶೋಲ್ಡರ್ ಪಟ್ಟಿನ ಮೈನಸ್ ಮಾಡಿ ಹಾಕಬೇಕು ಅಲ್ವಾ? 30 ಅಲ್ವಾ? 30 ಶೋಲ್ಡರ್ ಪಟ್ಟಿ ಇದು ಎಷ್ಟು ಬಂದಿದೆ? 5 ಇಂಚು. ಶೋಲ್ಡರ್ ಪಟ್ಟಿ ಬಿಡ್ತು ಬಂದ್ಬಿಟ್ಟು 5 ಇಂಚಿದೆ. ಅಲ್ಲಿಗೆ 25 ಬರುತ್ತೆ. ಅಲ್ಲಿಗೆ 26. ಪೂರ್ಣ ಶರ್ಟಿನ ಉದ್ದ ಎಷ್ಟಿದೆ? ಶರ್ಟಿನ ಉದ್ದ ಹೇಳಿ. 27 ಇಂಚು. 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ 28.5. 27 ಇಂಚ್ ಬಂದಿದೆಯಾ? ರೆಡಿ 27. ಹಾಂ, ಪ್ಲಸ್ 1.5 ಇಂಚ್ ಮಾರ್ಜಿನ್ 28.5. ಓಕೆ. ಈಗ ಶರ್ಟ್ ಕೊಡಿ ನನಗೆ. ಇಂಚು. ಪೂರ್ಣ ಉದ್ದ ಎಷ್ಟು ಬರ್ಕೊಂಡಿದ್ದೀರಿ? 30. ಓಕೆ. ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. ನಾನು ಶೋಲ್ಡರ್ ಪಟ್ಟಿ ಉದ್ದನ 5 ಇಂಚ್ ಅಗಲನ 5 ಇಂಚ್ ಬರ್ಸಿದ್ದೀನಿ ಅಲ್ವಾ? ಇಲ್ಲಿಂದ ಇಲ್ಲಿಗೆ 5 ಇಂಚು. ನಮಗೆ ಈ ಭಾಗ ಕತ್ತಲ್ಲಿ ಶೇಪ್ ಕಮ್ಮಿ ಬರುತ್ತೆ, ಹಾಗಾಗಿ ನಮಗೆ ಇಲ್ಲಿಂದ ತೆಗೆದಾಗ ಅಷ್ಟೇ ಸಿಗೋದು. ಹಾಗಾಗಿ 30.5 ಪೂರ್ಣ ಉದ್ದ. ಶರ್ಟ್ ಲೆಂತ್ ಬಂದ್ಬಿಟ್ಟು 27. ಸರಿನಾ? ಅದಕ್ಕೆ 1.5 ಎಕ್ಸ್ಟ್ರಾ. ಈಗ ನೋಡ್ಕೊಳ್ಳಿ, ಫಸ್ಟು ಬ್ಯಾಕ್ ಪೀಸನ್ನು ನಾವು ಮಾರ್ಕಿಂಗ್ನ ಮಾಡಬೇಕು. ಮಾರ್ಕರ್ ಬೇರೆ ಕಲರ್ದಿದೆಯಾ? ಬ್ಯಾಕ್ ಬೇರೆ ಫ್ರಂಟ್ ಬೇರೆ ಸಪ್ರೇಟಾಗಿ ತೆಗಿಬೇಕು. ಹಾಗಾಗಿ ನಾವು ಬ್ಯಾಕ್ ಪೀಸನ್ನು ಫಸ್ಟನ್ನ ನಾವು ಮಾರ್ಕಿಂಗ್ನ ಮಾಡ್ಕೊಳ್ಳೋಣ. ಈಗ ಇದ್ರಲ್ಲಿ ನಾವು ಉದ್ದ ಎಷ್ಟು ಬಂತು? 27 ಇಂಚು. ಅದಕ್ಕೆ ನಾವು 1.5 ಎಕ್ಸ್ಟ್ರಾ ಹೇಳಿದೆ ಅಲ್ವಾ? 1.5 ಇಂಚು ಎಕ್ಸ್ಟ್ರಾ. ಈಗ ಅಗಲ ಎಷ್ಟಿದು? ಉದ್ದ 27 ಇಂಚು ಪ್ಲಸ್ 1.5 ಹಾಕ್ಕೊಂಡಿದ್ದೀವಿ. ಸರಿನಾ? ಈಗ ಅಗಲ ಎಷ್ಟು ಬಂದಿದೆ? 22 ಮೇಡಮ್. ಹಾಂ, ಅದನ್ನು ನಾವು 2 ಭಾಗ ಮಾಡಬೇಕು ಅಂತ ಹೇಳಿದೆ ನಾನು ಅವಾಗಲೇ ಅಲ್ವಾ? 2 ಭಾಗ ಮಾಡಬೇಕು. ಅಲ್ಲಿ ನಮಗೆ 11 ಬರುತ್ತೆ. ಅದಕ್ಕೆ 1 ಇಂಚ್ ಎಕ್ಸ್ಟ್ರಾನ ಹಾಕ್ಕೊಳ್ಳೋಣ. ಸರಿನಾ? ಅಲ್ಲಿಗೆ 12 ಇಂಚಿಗೆ ಶರ್ಟ್ ಅಗಲನ ತೆಗಿಬೇಕು. ನೀವು ಶರ್ಟನ್ನು ಹಾಕ್ಬೇಕಾದ್ರೆ ಈ ಶರ್ಟಲ್ಲಿ ಡಿಸೈನು, ಟ್ರ್ಯಾಕು ಅಂದರೆ ಲೈನ್ಸ್ಗಳು ಅವನ್ನ ನೋಡ್ಕೊಂಡು ಹಾಕ್ಕೋಬೇಕು ನೀಟಾಗಿ. ಈಗ ಇಲ್ಲಿಗೆ 12 ಇಂಚಿಗೆ ನಾನು ಮಾರ್ಕಿಂಗ್ನ ಮಾಡ್ತಾಯಿದ್ದೀನಿ. ಕ್ರಾಸ್ ಇತ್ತು ಅಂದರೆ ಕ್ರಾಸ್ನ ನೀಟಾಗಿ ನೋಡ್ಕೊಂಡು ಶರ್ಟಲ್ಲಿ ಹಾಕ್ಕೋಬೇಕು. ಇಲ್ಲಿ ಸೆಂಟಲ್ಲಿ ಒಂದು ಕಡೆ ನೋಡ್ಕೋಬೇಕು. ಸರಿನಾ? ಈಗ ನಮಗೆ ಉದ್ದ ಬಂದುಬಿಟ್ಟು 27 ಇಂಚು, 1.5 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಅಗಲ ಬಂದುಬಿಟ್ಟು 11 ಇಂಚಿದೆ. ಅದಕ್ಕೆ 1 ಇಂಚ್ ಎಕ್ಸ್ಟ್ರಾನ ತೊಗೊಂಡಿದ್ದೀನಿ. ಸಾಕಾಗುತ್ತೆ. ನಾನೀಗ ಇದನ್ನು ಕಟ್ ಮಾಡ್ತೀನಿ. ಈಗ ಹಾಕ್ತಿರೋದು ಯಾವ ಪೀಸ್ ಇದು? ಬ್ಯಾಕ್ ಪೀಸ್. ಓಕೆ. ಈಗ ಬ್ಯಾಕ್ ಪೀಸನ್ನು ನಾನು ತೆಗೆದು ಇಡ್ತಾ ಇದ್ದೀನಿ. ಆಯಿತಾ? ಈಗ ಏನು ಮಾಡೋಣ, ಫ್ರಂಟ್ ಹಾಕೋಣ. ಫ್ರಂಟ್ ಪೀಸಿಗೆ ಫ್ರಂಟಲ್ಲಿ ಬ್ಯಾಕಿಗೆ ನಾವು 11 ಇಂಚ್ ತೆಗೆದಿದ್ದೀವಿ ಅಂದರೆ ಫ್ರಂಟಿಗೆ ಎಷ್ಟು ತೆಗಿಬೇಕು? ಹಾಗಾದರೆ 2 ಇಂಚ್ ಎಕ್ಸ್ಟ್ರಾ. ಯಾಕೆ? ಇದು ದೊಡ್ಡ ಶರ್ಟು ಬೇರೆ, ಹಾಗಾಗಿ ನಮಗೆ 2 ಇಂಚ್ ಎಕ್ಸ್ಟ್ರಾ ಬೇಕಾಗುತ್ತೆ. ಅಲ್ಲಿ 12 ತೆಗೆದಿದ್ದೀನಿ. ಹಾಗಾದರೆ ನಾನು ಇಲ್ಲಿ 14 ಇಂಚನ್ನ ಮಾರ್ಜಿನ್ನು ಸೇರಿಬಿಟ್ಟು 14 ಇಂಚು ಅಗಲನ ತಗೋತಾ ಇದ್ದೀನಿ. ಕರೆಕ್ಟ ಮಾರ್ಕಿಂಗ್ನ ತಗೋ. 14 ಇಂಚು ಅಗಲ. ಉದ್ದ ಸೇಮ್ ಉದ್ದ. ಗೊತ್ತಾಯ್ತಾ? 27 ಇಂಚು. ಅದಕ್ಕೆ 1.5 ಎಕ್ಸ್ಟ್ರಾ 28. ಈಗ ಇದನ್ನು ಸಹ
ಕಟ್ ಮಾಡ್ಕೊಳ್ಳೋಣ. ಹಾಗಾಗಿ ನಾನು ಇಲ್ಲೊಂದು ಸ್ವಲ್ಪ ಇನ್ನೊಂದು 2-3 ಮೆಜರ್ ನೋಡ್ಕೊಳ್ಳೋಣ, ಯಾಕಂದರೆ ವೇರಿಯೇಷನ್ ಆಗೋಂಗಿಲ್ಲ. 14 ಇಂಚು ಕರೆಕ್ಟಾಗಿದೆ, ಸರಿನಾ? ಓಕೆ, ನಾನೀಗ ಇದನ್ನು ಕಟ್ ಮಾಡ್ಕೊತೀನಿ. ಬ್ಯಾಕಿಂತ ಫ್ರಂಟು ಅಗಲ ಜಾಸ್ತಿ ತೊಗೋಬೇಕು. ಗುಂಡಿ ಪಟ್ಟಿ ಮತ್ತು ಕಾಜಾ ಪಟ್ಟಿಗೆ ನಾವು ಶರ್ಟನ್ನೇ ಮಡಚಬೇಕು, ಎಕ್ಸ್ಟ್ರಾ ಪಟ್ಟಿನ ಕೊಡೋ ಹಾಗಿಲ್ಲ. ಹಾಗಾಗಿ ನಾವು ಬ್ಯಾಕ್ ಪೀಸ್ಗಿಂತ ಅಗಲನ 2 ಇಂಚು ತೆಗಿಬೇಕು. ಸಣ್ಣ ಮಕ್ಕಳು ಸೈಜ್ ಆದರೆ 1-1.5 ಇಂಚು, ದೊಡ್ಡ ಸೈಜ್ ಆಗಿರೋದ್ರಿಂದ 2 ಇಂಚಿಗೆ ತೆಗಿತಿದ್ದೀನಿ ಅಲ್ವಾ. ಈಗ ನಾನು ಅದನ್ನು ಮಾರ್ಕಿಂಗ್ನ ಮಾಡ್ಕೊಬಿಡ್ತೀನಿ. ನಾನು ಇದನ್ನು ಇಲ್ಲಿ ನೋಡಿ, ಇದನ್ನು ನಾನು ಕೆಳಭಾಗ ಮಾಡ್ತಿದ್ದೀನಿ, ಯಾಕಂದರೆ ಬಾರ್ಡ್ರ್ ಇದೆ, ನಿಮಗೆ ಫೋಲ್ಡ್ ಮಾಡೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನಾನು ಇಲ್ಲಿಂದ ಈ 2 ಇಂಚು ಏನು ಎಕ್ಸ್ಟ್ರಾ ತೆಗೆದಿದ್ದೀವಲ್ಲ ಫ್ರಂಟ್ ಪೀಸು, ಅಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅಲ್ಲಿ ತನಕ ಮಾರ್ಕಿಂಗ್ನ ಮಾಡ್ಕೊಳ್ತೀನಿ. ಮಾರ್ಕ್ ಮಾಡ್ಕೊಂಡು ನೀವು ಅದಕ್ಕೆ ಲೈನ್ಸ್ನ ಹಾಕ್ಕೊಬಿಡಿ, ಆಯಿತಾ? ತುಂಬ ಇಂಪಾರ್ಟೆಂಟು. ಇದು 2 ಇಂಚು ಕಾಜಾ ಪಟ್ಟಿ, ಬಟನ್ ಪಟ್ಟಿ, ಸರಿನಾ? ಈಗ ಏನು ಮಾಡಬೇಕು, ನಿಮ್ಮ ಬ್ಯಾಕ್ ಪೀಸ್ ಇತ್ತಲ್ವಾ, ಬ್ಯಾಕ್ ಪೀಸ್ ಇದನ್ನು ನಾವು ಈಗ ಒಟ್ಟಿಗೆ ಹಾಕಬೇಕು. ಅಳತೆಯನ್ನು ಮಾರ್ಕಿಂಗ್ನೆಲ್ಲ ನಾವು ಸಪ್ರೇಟಾಗಿ ತೊಗೋಬೇಕು, ಉದ್ದ ಅಗಲನೂ ಸಪ್ರೇಟಾಗಿ ತೊಗೊಬೇಕು. ಈಗ ಭುಜ ಮತ್ತು ಶೋಲ್ಡರ್ನು ಗುರುತಿಸ್ಬೇಕಾದ್ರೆ ನಾವು 4 ಒಟ್ಟಿಗೆ ಇಡಬೇಕು. ಪಿನ್ ಇದೆಯಾ? ಪಿನ್ಗಳನ್ನು ಉಪಯೋಗಿಸಿ ಆದಷ್ಟು ಬಟ್ಟೆಗಳನ್ನು ಮಾರ್ಕಿಂಗ್ನ ಮಾಡ್ಬೇಕಾರೆ, ಯಾಕಂದರೆ ಶರ್ಟ್ ಪೀಸ್ ಅಲ್ಲ, ಸ್ವಲ್ಪ ಪಾಲಿಸ್ಟರ್ ಮಿಕ್ಸ್ ಇರುತ್ತೆ, ನಿಮಗೆ ಅವಾಗ ಈಸಿ ಆಗುತ್ತೆ. ಅಲ್ಲಲ್ಲೇ ಒಂದು 3 ಪಿನ್ ಹಾಕ್ಕೊಂಡ್ರೆ ಟೈಟಾಗಿ ಕೂರುತ್ತೆ. ಇದನ್ನು ನೀವು ಪಿನ್ ಹಾಕ್ಬಿಟ್ಟು ಡ್ರಾಯಿಂಗ್ ಮಾಡಿ ಇನ್ನೂ 1 ತಿಂಗಳು ಬಿಟ್ಟು ಎಷ್ಟು ಎಲ್ಲರೂ ಚೀಲದಲ್ಲಿ ತುರ್ಕಿಟ್ರು ನಿಮಗೆ ಮಾರ್ಕಿಂಗ್ ಹಾಗೇ ಇರುತ್ತೆ, ಬಟ್ಟೆ ಆಚೆ ಈಚೆ ಜರುಗಿರುತ್ತೆ. ಹಾಗಾಗಿ ಜರುಗಬಾರ್ದು, ವ್ಯತ್ಯಾಸ ಆಗಿಬಿಟ್ರೆ ನಿಮಗೆ ಅಳತೆ ಹೆಚ್ಚು ಕಮ್ಮಿ ಆಗುತ್ತೆ. ಹಾಗಾಗಿ ಪಿನ್ನು ಹಾಕ್ಕೊಂಡ್ಲೇಬೇಕು. ಈಗ ನೋಡ್ಕೊಳ್ಳಿ, ಇದು ಏನು ಅಂತ ಗೊತ್ತಾಯ್ತು ತಾನೇ? 2 ಇಂಚು ಗುಂಡಿ ಪಟ್ಟಿಗೆ, ಆಯಿತಾ? ಈ ಭಾಗದಿಂದ ಕೆಳಗಡೆ ನೋಡಿ, ಇಲ್ಲಿ ಸಮಾಗಿ ಬಂದಿದೆ ಅಲ್ವಾ? ಹಾಂ, ಫ್ರಂಟಲ್ಲಿ ಮಾತ್ರ 2 ಇಂಚು ಎಕ್ಸ್ಟ್ರಾ ಅಗಲದಲ್ಲಿ ಇರಬೇಕು. ಬ್ಯಾಕಲ್ಲಿ ನಾರ್ಮಲ್ಲಾಗಿ ನಮ್ಮ ಮಾರ್ಜಿನ್ನ ಸೇರಿಸಿ ಏನು ಅಗಲ ತೆಗಿತೀವೋ ಅಷ್ಟು ಅಗಲ ಇದ್ದರೆ ಸಾಕು. ಅಳತೆನ ನೀಟಾಗಿ ಬರ್ಕೋಬೇಕು, ನೀಟಾಗಿ ಅಳತೆ ಶರ್ಟ್ ಅಳತೆನ ನೀಟಾಗಿ ತೆಗಿಬೇಕು ಅಷ್ಟು. ಸಾಕು ನೋಡಿ, ಆಯಿತಾ? ಈಗ ಏನು ಮಾಡಬೇಕು, ನಾವು ಶೋಲ್ಡರ್ನ ಗುರುತಿಸ್ಬೇಕು, ಸರಿನಾ? ಶೋಲ್ಡರ್ನ ಗುರುತಿಸ್ಬೇಕು. ಫಸ್ಟು ಇಲ್ಲಿಂದನೇ ಹೋಗಬೇಕು, ಇಲ್ಲಿಂದ ತೆಗಿಯೋಂಗಿಲ್ಲ. ಶೋಲ್ಡರ್ ಎಷ್ಟಿದೆ ಬುಕ್ಸ್ ಕೈಯಲ್ಲೇ ಇರಲಿ. ಶೋಲ್ಡರ್ ಬಂದ್ಬಿಟ್ಟು 10 ಇಂಚಿದೆ, 10.5 ಇಂಚು ಅಲ್ವಾ? ಹಾಂ. ಆರ್ಮೋಲ್ ಎಷ್ಟಿದೆ? 7 ಇಂಚು. ನಾನು ಈ ತೆಗೆದೊಳಗೆ ನೆನಪಿದೆ 7.5. ಓಕೆ, 7.5 ಆರ್ಮೋಲ್ ಅಲ್ವಾ? ಈಗ ಇದಕ್ಕೊಂದು ಲೈನ್ ಹಾಕ್ಕೊತೀವಿ. ಈಗ ಇದಕ್ಕೆ ನಾರ್ಮಲ್ಲಾಗಿ ಶೇಪ್, ಯಾವುದೇ ಬ್ರಾಡ್ ಗಿರಿಡು ನಾರ್ಮಲ್ಲಾಗಿ ನಾವು ಇದು ತೆಗಿತೀವಲ್ಲ ಆ ಥರ ಎಲ್ಲ ತೆಗಿಯೋಂಗಿಲ್ಲ, ನಾರ್ಮಲ್ಲಾಗಿ ಶೇಪನ್ನು ಹಾಕ್ಕೋಬೇಕು. ಇದೇನಿದು ಆರ್ಮಲ್ಲು 7.5, ಸರಿನಾ? ಇಲ್ಲಿಂದ ಇಲ್ಲಿಗೆ ಇಟ್ಟಿರೋದೇನು ಶೋಲ್ಡರ್, ಶೋಲ್ಡರ್ ಬಂದ್ಬಿಟ್ಟು 10.5, ಸರಿನಾ? ಈಗ ನೆಕ್ ವಿಡ್ತ್ ಎಷ್ಟಿದೆ? 3 ಇಂಚಿದೆ ಅಲ್ವಾ? ಅದಕ್ಕೆ ಯಾವುದೇ ಮಾರ್ಜಿನ್ ಇಲ್ಲ, ಮಾರ್ಕ್ ಮಾಡ್ಕೊಳ್ಳಿ ಅಷ್ಟೇ. ಬಟ್ ಬ್ಯಾಕಲ್ಲಿ ನಮಗೆ ಏನೂ ಬರೋದಿಲ್ಲ, ಶೋಲ್ಡರ್ ಪಟ್ಟಿ ಬರೋದ್ರಿಂದ ಇಲ್ಲಿ ಎಕ್ಸ್ಟ್ರಾ ಪಟ್ಟಿ ಬರುತ್ತೆ ಮೇಲ್ಗಡೆ. ಹಾಗಾಗಿ ನಾವು ಇದಕ್ಕೆ ಯಾವುದೇ ಬ್ಯಾಕ್ ಪೀಸಲ್ಲಿ ಶೇಪನ್ನು ತೆಗಿಯೋಂಗಿಲ್ಲ, ಹಾರ್ಮೋಲ್ ಒಂದನ್ನೇ ಮಾರ್ಕ್ ಮಾಡ್ಕೋಬೇಕು. ನಾನು ಈಗ ನೀವು ಇದಕ್ಕೆ ಒಂದು ಅರ್ಧ ಇಂಚು ಶೇಪನ್ನು ಕೊಡ್ತೀನಿ, ಜಾಸ್ತಿ ಕೊಡೋಲ್ಲ, ಒಂದು ಅರ್ಧ ಇಂಚು. ಎಲ್ಲಿ? ಈ ಕೆಳಭಾಗ ಮತ್ತು ಈ ಭಾಗದಲ್ಲಿ, ಸರಿನಾ? ಇಲ್ಲಿಂದ ಸೆಂಟರ್ ನೋಡ್ಕೊಳ್ಳಿ, ಅಂದರೆ ಇದು ಸೆಂಟರ್ ನೋಡ್ಕೊಳ್ಳಿ. ಆದಷ್ಟು ಒಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡ್ತೀನಿ. ನೆಕ್ಸ್ಟು ಈ ಭಾಗ, ಇಲ್ಲೂ ಸಹ ಒಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡ್ತೀನಿ. ಈಗ ನಾವೇನು ಮಾಡೋಣ, ಬೇಕು ಅಂದರೆ ಶೇಪನ್ನು ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಟ್ಕೋಬೋದು, ಬಟ್ ನಾವು ಮಾರ್ಜಿನ್ ತೆಗೆದಿರೋದು ಎಷ್ಟು? 1 ಇಂಚು ಎಕ್ಸ್ಟ್ರಾ ಅಲ್ವಾ? ಹಾಗಾಗಿ ನಾನು ಅರ್ಧ ಇಂಚು ಮಾರ್ಜಿನ್ ಕೊಟ್ಟಿದ್ದೀನಿ. ಈಗ ಇದನ್ನು ನಾವು ಹೀಗೆ ಕ್ರಾಸಲ್ಲಿ
ಮಾರ್ಕಿಂಗ್ನ ಮಾಡಿಕೊಂಡು ಇದಕ್ಕೂ ಸಹ ಒಂದು ಲೈನ್ ಹಾಕೋ. ಕಾಣ್ತಿದ್ದೆ ಲೈನ್ಸು? ಹಾಂ, ಯೆಲ್ಲೋ ಕಲರ್ದು. ಹಾಂ, ಈಗ ಇದನ್ನು 1 2 3 ಜೊತೆಗೆ ಇಲ್ಲಿ ಬ್ಯಾಕಲ್ಲಿ ಡೌನಿಂಗ್ ಇಲ್ಲ. ನೀವು ಮೊನ್ನೆ ಹೊಲಿದಿದ್ದ ಚಿಕ್ಕ ಮಗು ಅಳತೆ ಶರ್ಟಲ್ಲಿ ಡೌನಿಂಗ್ ಕೊಟ್ಟಿದ್ವಿ, ಬಟ್ ಇದಕ್ಕೆ ಕೊಡೋಂಗಿಲ್ಲ. ಯಾಕಂದರೆ ಇನ್ನು ಮೇಲ್ಗಡೆ ಪಟ್ಟಿ ಬರುತ್ತೆ, ಅದಕ್ಕೆ ಶೇಪ್ ಬಂದಿರುತ್ತೆ. ಹಾಗಾಗಿ ಇದಕ್ಕೆ ನಾವು ಡೌನಿಂಗ್ ಏನು ಕೊಡೋಂಗಿಲ್ಲ. ಹಾರ್ಮೋಲು ಶೇಪ್ಗಳನ್ನು ಒಂದೇ ಸಲಿಗೆ 4 ಸೇರಿಸ್ಬಿಟ್ಟು ಒಂದೇ ಸಲಿಗೆ ಕಟ್ಟಿಂಗ್ನ ಮಾಡಬೇಕು. ಈಗ ಇದನ್ನು ಕಟ್ ಮಾಡೋಣ. ಇದೇನು ಶೇಪ್ ಕೂರಿಸಿರ್ತೀವಲ್ಲ ಆ ಶೇಪಿಗೆ ಇಷ್ಟೇ. ನೆಕ್ಸ್ಟ್ ಇದು ಒಂದನ್ನು ಅಂದರೆ ಕೆಳಭಾಗದ ಈ ಶೇಪನ್ನು ಸಹ ನಾವು ಕಟ್ ಮಾಡಬೇಕು. ಗೊತ್ತಾಯ್ತಾ? ಇದು ಬ್ಯಾಕ್ ಪೀಸು, ಇದು ಫ್ರಂಟ್ ಪೀಸ್. ಈಗ ಏನು ಮಾಡಬೇಕು, ನಾವು ಇದನ್ನು ಬ್ಯಾಕ್ ಪೀಸ್ನ ಎತ್ತಿಟ್ಟು ಫ್ರಂಟಿಗೆ ಮಾತ್ರ ಏನು ಮಾಡಬೇಕು, ನೆಕ್ ಬಿಡ್ತು ನೆಕ್ ಲೆಂತನ್ನು ಗುರುತಿಸ್ಬೇಕು ಅಲ್ವಾ. ಈಗ ನೆಕ್ ಲೆಂತ್ ಎಷ್ಟಿದೆ, ನೆಕ್ ಬಿಡುತ್ತೆ ಎಷ್ಟಂದರೆ 3 ಇಂಚು. ನಾವು ಈ ಪಟ್ಟಿ ಏನು ತೆಗೆದಿರ್ತೀವಿ ಇದನ್ನು ಬಿಟ್ಟುಬಿಟ್ಟೆ ನಾವು ತೆಗಿಬೇಕು. 3 ಇಂಚು ನೆಕ್ ಬಿಡ್ತು, ನೆಕ್ ಲೆಂತ್ ಬಂದ್ಬಿಟ್ಟು 2 ಇಂಚು. ಈಗ ಇದಕ್ಕೊಂದು ಸ್ಟ್ರೈಟ್ ಲೈನ್. ಓಕೆ, ಈಗ ಇದಕ್ಕೆ ಶೇಪನ್ನು ಫಿಕ್ಸ್ ಇಷ್ಟ. ಇದಕ್ಕೂ ಅಷ್ಟೇ ತುಂಬ ಫ್ರೀ ಹ್ಯಾಂಡಲ್ಲಿ ಶೇಪನ್ನು ತೆಗಿಬೇಕು. ಈಗ ಇದನ್ನು ಕಟ್ ಮಾಡೋಣ. ಓಕೆ, ನೆಕ್ಸ್ಟು ಇದನ್ನು ಓಪನ್ ಮಾಡ್ಕೊಳ್ಳಿ. ನೋಡಿ, ಪಿನ್ ಹಾಕಿದರೆ ಎಷ್ಟು ಈಸಿ ಆಗುತ್ತೆ, ಎಷ್ಟು ನೀಟಾಗಿರುತ್ತಲ್ಲ. ಹಾಗಾಗಿ ಪಿನ್ನನ್ನು ಉಪಯೋಗಿಸ್ಬೇಕು ಕಟ್ಟಿಂಗ್ ಮಾಡ್ಬೇಕಾದ್ರೆ. ಈಗ ಏನು ಮಾಡ್ತಿದ್ದೀನಿ ನಾನು, ಈ 2 ಇಂಚಿಗೆ ಏನಿದೆಯಲ್ಲ ಇಲ್ಲಿ ಒಂದು ನಾಚ್ ಹಾಕ್ತಿದ್ದೀನಿ. ಮತ್ತು ಈ ಎಡ್ಜಲ್ಲಿ ಬರುತ್ತಲ್ವ ಇದಕ್ಕೂ ಸಹ ಒಂದು ನಾಚ್ ಹಾಕೋಣ. ನಿಮಗೆ ಫೋಲ್ಡ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಗೊತ್ತಾಯ್ತಾ? ಇದು ಬಂದ್ಬಿಟ್ಟು ಬ್ಯಾಕ್, ಇದು ಫ್ರಂಟ್ ಪೀಸ್. ಇದು ಫ್ರಂಟು, ಇದು ಬಂದ್ಬಿಟ್ಟು ಬ್ಯಾಕ್. ಸರಿನಾ? ಇದಿಷ್ಟು ಶರ್ಟಿನ ಕಟ್ಟಿಂಗ್. ಇದ್ರ ಜೊತೆಗೆ ಶೋಲ್ಡರ್ ಪಟ್ಟಿ, ಸ್ಲೀವು, ಕಾಲರ್ ಪಟ್ಟಿ ಬರುತ್ತೆ. ಸರಿನಾ? ಈಗ ಇದ್ರ ಕೆಲಸ ಮುಗೀತು. ಇದನ್ನು ನಾವೀಗ ಎತ್ತಿಡೋಣ. ಈಗ ಇದಕ್ಕೆ ಶೋಲ್ಡರ್ ಪಟ್ಟಿ ತೆಗೆಯೋಣ. ಸರಿನಾ? ಕೊಡಿ. ನೋಡ್ಕೊಳ್ಳಿ. ಈಗ ಶೋಲ್ಡರ್ ಪಟ್ಟಿ ಹೆಂಗೆ ತೆಗೆಯೋದು ಅಂತ ನೋಡೋಣ. ಶೋಲ್ಡರ್ ಪಟ್ಟಿನ ನಾವು ಡಬಲ್ ಪೀಸ್, 2 ಪೀಸ್ ಬರ್ಕೊಳ್ಳಿ. ಶೋಲ್ಡರ್ ಪಟ್ಟಿ 2 ಪೀಸ್ ಅದ್ರ ಜೊತೆಗೆ ಬರ್ಕೊಳ್ಳಿ. ಅದು ಎಲ್ಲಿ ಶೋಲ್ಡರ್ ಪಟ್ಟಿದು ಬರೆದಿದ್ರು ಅದ್ರ ಜೊತೆಗೆ 2 ಪೀಸ್ ಅಂತ ಬಾಕೆಟ್ ಹಾಕೊಳ್ಳಿ. ಓಕೆ, ಬಿಡುತ್ತೆ ಎಷ್ಟು, ಲೆಂತ್ ಎಷ್ಟು ಶೋಲ್ಡರ್ ಪಟ್ಟಿದ್ದು? 19 ಇಂಚು ಲೆಂತ್. ಗೊತ್ತಾಯ್ತಾ? ಲೆಂತ್ ಬಂದ್ಬಿಟ್ಟು ಶರ್ಟಲ್ಲಾದರೆ ಬಿಡ್ತು ಅಗ್ಲದು 19 ಇಂಚು. ಲೆಂತ್ ಹೀಗೆ ಇಡಬೇಕು ನಾವು. ಗೊತ್ತಾಯ್ತಾ? ಶರ್ಟಲ್ಲಾದರೆ ಬಿಡ್ತು ಹೀಗೆ, ಲೆಂತ್ ಹೀಗೆ. ಗೊತ್ತಾಯ್ತಾ? ಈಗ ನೀವು ಲೆಂತ್ ಹೇಳ್ತಾ ಇದ್ದೀರಾ, ಎಷ್ಟಿದೆ? 19 ಇಂಚಿದೆ. ಇದಕ್ಕೆ ಯಾವುದೇ ಮಾರ್ಜಿನ್ ಬೇಡ. ಗೊತ್ತಾಯ್ತಾ? ಹಾಗಾಗಿ ಅದು ಎಷ್ಟಿದೆಯೋ ಅಷ್ಟಕ್ಕೆ ಮಾರ್ಕಿಂಗ್ನ ಮಾಡೋಣ. 19 ಇಂಚು. ಸರಿನಾ? ಬಿಡ್ತು ಎಷ್ಟು ಬಂತು? 5.5 ಇಂಚು. ಅಂದರೆ ಮಾರ್ಜಿನ್ ಸೇರಿಬಿಟ್ಟು 5 ಇಂಚ್ ರೆಡಿ ಬಂದಿತ್ತು, ಹಾಫ್ ಇಂಚ್ ಎಕ್ಸ್ಟ್ರಾ 5.5ಗೆ ಮಾರ್ಕಿಂಗ್ನ ಮಾಡ್ತೀನಿ. ಹಾಗೆ ಒಂದು 2-3 ಕಡೆ ಮಾರ್ಕನ್ನು ಮಾಡ್ತಿದ್ದೀನಿ. ನಾನು ಇಲ್ಲಿ ಗುಂಜಿದೆಯಲ್ಲ ಇದನ್ನು ತೆಗೆದುಬಿಟ್ಟು 5.5 ಇಟ್ಟಿದ್ದೀನಿ. ಆಯಿತಾ? ಓಕೆ, ಇಲ್ಲಿ ಬಂತು. ನಾನೀಗ ಇದನ್ನು ಕಟ್ ಮಾಡ್ಕೊತೀನಿ. ಲೈನ್ ಹಾಕ್ಕೊಬಿಟ್ಟು ಕಟ್ ಮಾಡ್ಕೊತೀನಿ. ಇಲ್ಲಿ ಶರ್ಟಲ್ಲಿ ಯಾವುದೇ ಅಂದಾಜು ಮೆಜರ್ನ ತೆಗಿಯೋ ಹಾಗಿಲ್ಲ. ಗೊತ್ತಾಯ್ತಾ? ಇಲ್ಲಾಂದರೆ ಶರ್ಟಿನ ಶೇಪ್ ಬರೋದಿಲ್ಲ. ಹಾಗಾಗಿ ನಾವು ಪರ್ಫೆಕ್ಟಾಗಿ ಯಾವ ಪಾರ್ಟಿಗೆ ಏನು ತೆಗಿಬೇಕೋ ಅದು ಅಳತೆ ಪ್ರಕಾರನೇ ಇರಬೇಕು. ಈಗ ಕಟ್ ಮಾಡ್ಕೊತಿದ್ದೀನಿ.
ಇಟ್ಕೊಂಡಿದ್ನಲ್ಲ ಆ ಲೈನಿಗೆ ನಾನು ಕಟ್ ಮಾಡ್ಕೊತೀನಿ. ಓಕೆ, ಈಗ ಈ ಗುಂಜನ್ನು ತೆಗೆದುಬಿಡಬೇಕು, ಯಾಕಂದರೆ ನಾನು ಅದನ್ನು ಬಿಟ್ಟು ಮಾಡಿರೋದು. ಇದನ್ನು ಸಹ ವೇಸ್ಟನ್ನು ತೆಗಿಯೋಣ. ಸ್ವಲ್ಪ ಕಟ್ಟಿಂಗ್ ಮಾಡಬೇಕಾದ್ರೆ ಕತ್ರಿಗಳೆಲ್ಲ ನೀಟಾಗಿ ಶಾರ್ಪ್ ಆಗಿರೋದು ಅಂತ ಕತ್ರಿನ ಉಪಯೋಗಿಸ್ಬೇಕು. ಬಟ್ಟೆ ಹೊಲಿಯಕ್ಕೆ ನೀವು ಯಾವುದನ್ನಾರ ಇಟ್ಕೊಳ್ಳಿ, ಸ್ಟಿಚ್ ಮಾಡ್ಬೇಕಾದ್ರೆ ಯಾವುದನ್ನಾರ ಇಟ್ಕೊಳ್ಳಿ, ಬಟ್ ಕಟ್ಟಿಂಗಿಗೆ ಮಾತ್ರ ಚೆನ್ನಾಗಿರೋ ಕತ್ರಿನೇ ಇಟ್ಕೋಬೇಕು. ಪಕ್ಕ ಅಂದರೆ ಪರ್ಫೆಕ್ಟ್ ಟೈಲರ್ಸು ಏನು ಮಾಡ್ತಾರೆ ಗೊತ್ತಾ, ಕಟ್ಟಿಂಗಿಗೆ ಬೇರೆ ಕತ್ರಿ, ಸ್ಟಿಚ್ ಮಾಡೋಕ್ಕೆ ಬೇರೆ ಕತ್ರಿನ ಇಟ್ಕೊಂಡಿರ್ತಾರೆ. ಕೆಲವು ಮೆಟೀರಿಯಲ್ ನೋಡ್ತಾರೆ, ಏನಾದ್ರು ವರ್ಕು ಡಿಸೈನ್ಸು ಇದ್ದರೆ ಅದಕ್ಕೆ ಕತ್ರಿ, ಹೆವಿ ಕತ್ರಿ ಇಟ್ಕೊಂಡಿರ್ತಾರೆ. ನಾರ್ಮಲ್ ಕಟ್ಟಿಂಗಿಗೆ ಬೇರೆ ಕತ್ರಿನ ಇಟ್ಕೊಂಡಿರ್ತಾರೆ. ಅದಕ್ಕೆ ಅವರ ಕತ್ರಿ ಎಲ್ಲ ಅಷ್ಟು ಬೇಗ ಹಾಳಾಗಲ್ಲ. ನಾವು ಎಲ್ಲದಕ್ಕೂ ಒಂದೇ ಉಪಯೋಗಿಸೋದ್ರಿಂದ ಬೇಗ ಹಾಳಾಗುತ್ತೆ. ನಾವು ಇಲ್ಲಿ ನೋಡಿ 2 ಪೀಸ್ ಇದೆಯಲ್ವ ಇದು. ಹಾಂ, ಈಗ ಇದನ್ನು ಏನು ಮಾಡೋಣ, ನಾನು ಫೋಲ್ಡ್ ಹಾಕ್ತೀನಿ. 2 ಪೀಸನ್ನು ಈ ರೀತಿ ಒಂದು ಸಿಂಗಲ್ ಫೋಲ್ಡ್ ಹಾಕ್ತೀನಿ. ಈಗ ನನಗೆ 4 ಎಳೆ ಸಿಕ್ಕಿದೆ ಅಲ್ವಾ. ಈಗ ನಾವೇನು ಮಾಡಬೇಕು, ಶೋಲ್ಡರ್ ಪಟ್ಟಿಯ ಅಗಲ ಮತ್ತು ಉದ್ದನ ಗುರುತಿಸ್ಬೇಕು. ಅಂದರೆ ಶೇಪನ್ನು ಕೂರಿಸ್ಬೇಕು ನಾವು. ಆ ಶೇಪು ಶರ್ಟಲ್ಲಿ ಹೆಂಗೆ ತೆಗೆಯೋದು ಅನ್ನೋದನ್ನು ಒಂದ್ಸಲ ತೋರಿಸ್ತೀನಿ ನೋಡಿ. ಆವಾಗಲೇ ಅಳತೆ ತೆಗಿಬೇಕಾದ್ರೆ ನಾವು ಅದನ್ನು ತೆಗ್ದಿಲ್ಲ ಅನಿಸುತ್ತೆ. ಫಸ್ಟು ಆವಾಗಲೇ ನಾನು ಅಳತೆ ಇಲ್ಲಿಂದ ಮಾಡಿದೆ, ಅಗಲನ 5.5 ಬಂದಿತ್ತು ಅಲ್ವಾ. ಈಗ ನಾವೇನು ಮಾಡಬೇಕು, ಫಸ್ಟ್ ಇದು 5.5 ಇಂಚು. ಈ ಶೇಪ್ ಇದೆಯಲ್ಲ ಇಲ್ಲಿ ಎಡ್ಜು, ಇದು ಎಷ್ಟಿದೆ ಅಂತ ನೋಡ್ಕೋಬೇಕು. 4 ಇಂಚು ಇದು ಎಷ್ಟಿದೆ ಅಂತ ನೋಡ್ಕೋಬೇಕು. ಸೆಂಟ್ರಲ್ಲಿ ಕುತ್ತಿಗೆ ಹಿಂಭಾಗದಲ್ಲಿ ಬರುವಂಥದ್ದು ಇದು 3.5 ಇಂಚಿದೆ. 3.5 ಇಂಚು, 4 ಇಂಚು, 5 ಇಂಚು, ಸರಿನಾ. ಆಮೇಲೆ ಇದು 7 ಇಂಚು. ಈಗ ಇದನ್ನು ಎತ್ತಿಟ್ಕೊಂಡು ಅದೇ ಮೆಜರ್ನ ಇಲ್ಲಿ ಹಾಕೋಣ. ಸೈಡ್ ಎಷ್ಟು ಬಂತು, 4 ಇಂಚು. ನಾನು 4.5 ಕೊಡ್ತೀನಿ, ಅರ್ಧ ಇಂಚು ಹೊಲಿಗೆ ಕೊಡ್ತಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು 7 ಇಂಚು, ಇದರಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ಕೊಡ್ತೀನಿ, ಸರಿನಾ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಎಷ್ಟು ಬಂತು, 3.5 ಇಂಚ್ ಬಂತು, 4 ಇಂಚ್ ತೆಗಿತೀವಿ. ಇಲ್ಲಿ ಬಂದ್ಬಿಟ್ಟು 5.5 ಇಂಚಿದೆ, 5.75 ಇದೆ, ಸರಿನಾ. ಈಗ ನಾವೇನು ಮಾಡೋಣ, ಇದನ್ನು ಶೇಪ್ ಕೊಡಿಸಿ ಮತ್ತು ಇಲ್ಲಿ ಹಾಕಿರೋ ಲೈನ್ನ ಈ ರೀತಿ ತೆಗಿ. ನೋಡಿ ಶೋಲ್ಡರ್ ಪಟ್ಟಿ ಇದು ಲೈಟಾಗಿ ಶೇಪು. ಈಗ ಇದನ್ನು ಕಟ್ ಮಾಡ್ಕೊಳ್ಳಿ. ಮತ್ತು ಇದು ಏನು ಶೇಪ್ ಇದೆಯಲ್ಲ ಈ ಶೇಪಿಗೆ ತೆಗಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳಿ. ಈ ರೀತಿ ಇದು ಶರ್ಟ್ ಕೆಳಭಾಗ ಬರುತ್ತೆ. ಇಲ್ಲಿಗೆ ನಾವು ಕಾಲರ್ನ ಅದನ್ನು ಕೂರಿಸ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕಾಲರ್ ಮತ್ತು ಕಾಲರ್ ಪಟ್ಟಿ ತೆಗೆಯೋದನ್ನ ತೋರಿಸ್ತಿದ್ದೀನಿ.